ನಮ್ಮ ಮನೆಗೆ ಇನ್ನಷ್ಟು ಒಳ್ಳೇದಾಗಬೇಕು, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ, ಆದಾಯ ಮತ್ತಷ್ಟು ಹೆಚ್ಚಲಿ, ಕೈಯಲ್ಲಿ ದುಡ್ಡು ಕಾಸು ಉಳಿಬೇಕು, ನಾವು ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ಹೀಗೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಅಥವಾ ಉದ್ದೇಶಗಳನ್ನ ಇಟ್ಕೊಂಡು ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಮಾಡ್ತೀವಿ. ಅಂತ ಒಂದು ವಿಚಾರದಲ್ಲಿ ಇದ್ರೂ ನೀವು ಆ ರೀತಿ ಪೂಜೆ ಮಾಡ್ತಾ ಇದ್ದೀರಾ ಅಂತಂದಾಗ, ಅಂದ್ರೆ ಒಂದು ಕುಟುಂಬದಲ್ಲಿ ಪೂಜೆ ಮಾಡ್ತಾರೆ ಅಂತ ಬಂದಾಗ ಗಂಡನ ಅನುಪಸ್ಥಿತಿಯಲ್ಲಿ ಆ ಒಂದು ಹೆಣ್ಣಿಗೆ ಮನೆಯ ಜವಾಬ್ದಾರಿಯನ್ನೆಲ್ಲ ತಗೊಂಡು ತನ್ನ ಮನಸ್ಸಿನ ನೋವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಹೆಜ್ಜೆ ಮುಂದಕ್ಕಿಟ್ಟು ಜೀವನ ಮಾಡ್ತಾ ಇದ್ದಾರೆ ಅಂದಾಗ ಅವರಿಗೆ ಇನ್ನೆಷ್ಟು ಸ್ಟ್ರೆಂತ್ ಬೇಡ, ಇನ್ನೆಷ್ಟು ಆಶೀರ್ವಾದ ಬೇಡ ದೇವ್ರ ಕಡೆಯಿಂದ, ಅಥವಾ ಇನ್ನೆಷ್ಟು ಅವರಿಗೆ ಒಂದು ನಾನಿದ್ದೀನಿ ಅನ್ನೋ ಧೈರ್ಯ ಬೇಕಲ್ವಾ. ಸೊ ಇಲ್ಲಿ ಈ ಪೂಜೆಯ ಅತ್ಯವಶ್ಯಕ ಯಾರಿಗಿದೆ ಅನ್ನೋದು ಮೊದಲನೇ ಪಾಯಿಂಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲವನ್ನ ತನ್ನ ಮೇಲೆ ಹಾಕೊಂಡು ಬದುಕ್ತಾರೆ ಅಂತ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇದು ಮಾಡಲೇಬೇಕಾದ ಪೂಜೆ. ಸೆಕೆಂಡ್ ಒನ್, ನಾವು ಪೂಜೆ ಮಾಡಕ್ ನಾನು ಒಪ್ಕೊಳ್ತೀನಿ, ಆದ್ರೆ ಅರ್ಶನ ಕುಂಕುಮಕ್ಕೆ ನಾವು ಕರೆದ್ರೆ ಬರಲ್ಲ ಅಥವಾ ನಮ್ಮನ್ನು ಅವ್ರಿಗೆ ಕರೆಯಲ್ಲ, ದಟ್ಸ್ ಫೈನ್. ಅದು ಅವರ ಜೀವನ ಶೈಲಿ, ಅವರ ನಂಬಿಕೆ, ಅದನ್ನ ನಾವು ಕ್ವೆಶನ್ ಮಾಡೋದು ಬೇಡ. ಎಲ್ಲರೂ ಪೂಜೆ ಮಾಡೋದು, ಎಲ್ಲರೂ ಹಬ್ಬ ಮಾಡ್ಕೊಳ್ಳೋದು, ಏನೋ ಒಂದು ಡಿಸಿಷನ್ ತಗೊಳ್ಳೋದು ಅವ್ರವ್ರ ಜೀವನನ ಅವ್ರು ಕಟ್ಕೊಳ್ಳೋದಕ್ಕೆ ಹೊರತು ಅದರಿಂದ ನಾವು ನೋವಾಗ್ತಿದೆ ಅಂತ ಅಂದಾಗ ನಾವು ಮಾಡ್ಕೋತಾ ಇದ್ದೀವಿ ಅಂತ ನಾನು ಹೇಳ್ತೀನಿ. ವೆನ್ ಯು ನೋ ದಿಸ್ ಇಸ್ ದ ಕಸ್ಟಮ್, ವೆನ್ ಯು ನೋ ದಿಸ್ ಇಸ್ ಟ್ರೆಡಿಷನ್ ಅಂತ ಬಂದಾಗ ಏನಕ್ಕೆ ಅದನ್ನ ಅಷ್ಟೊಂದು ತಲೆಗೆ ಹಾಕೋತೀರಾ? ಓಕೆ, ನಾನು ಇನ್ ಕೇಸ್ ಓಕೆ ಅರ್ಶನ ಕುಂಕುಮಕ್ಕೆ ಯಾರು ಬರ್ತಾರೆ, ಅದೊಂದು ವಾಡಿಕೆ ಇದೆ ಅಲ್ವಾ, ಕೊಡಬೇಕು ಪೂಜೆ ಆದ್ಮೇಲೆ ಅಂತ. ಎಲ್ಲಾರ ಮನೇಲೂ ಲಕ್ಷ್ಮಿ ಇದ್ದಾರಾ ವರಮಹಾಲಕ್ಷ್ಮಿ ಹಬ್ಬದ ದಿವಸ? ಅಥವಾ ನಿಜವಾದ ಲಕ್ಷ್ಮಿನ ಯಾರು ನೋಡಿದ್ದಾರೆ, ಲಕ್ಷ್ಮೀ ದೇವರನ್ನ? ಎಲ್ಲವೂ ನಮ್ಮ ನಂಬಿಕೆ. ಒಂದು ತೆಂಗಿನಕಾಯಿಗೆ ನಾವು ಮುಖವಾಡವನ್ನ ಹಾಕಿ ಅದರಲ್ಲಿ ಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮನೆ ಲಕ್ಷ್ಮಿ ಇದ್ದಾರೆ, ಈ ಲಕ್ಷ್ಮಿ ನಮ್ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಕಾರಣಕ್ಕೆ ನಾವು ಏನೆಲ್ಲ ಮನವೊಲಿಸೋಕೆ ಪ್ರಯತ್ನ ಪಡ್ತೀವಿ. ನೈವೇದ್ಯ ಕೊಡ್ತೀವಿ, ಹಾಡು ಹೇಳ್ತೀವಿ, ಜಪ ಮಾಡ್ತೀವಿ, ಮಂತ್ರಗಳನ್ನ ಹೇಳ್ತೀವಿ, ಸಂಭ್ರಮ ಸಡಗರದಿಂದ ಮನೆಯೆಲ್ಲ ಶುಚಿ ಮಾಡಿ ನಾವು ಇದೆಲ್ಲ ಮಾಡ್ತೀವಲ್ವಾ. ಯಾರಾದ್ರೂ ನಿಜವಾದ ಲಕ್ಷ್ಮೀ ದೇವ್ರನ್ನ ನೋಡಿದಾರಾ? ಇಲ್ಲ. ಬಟ್ ನಂಬಿಕೆಯಿಂದನೇ ನಾವು ಆ ಜೀವನ ಮಾಡ್ತಾ ಇದೀವಿ, ನಮ್ಗೆ ಒಳ್ಳೇದು ಆಗ್ತಾ ಇದೆ. ಹಾಗಿದ್ಮೇಲೆ ಲಕ್ಷ್ಮೀ ದೇವರನ್ನೇ ಮನೆಯಲ್ಲಿ ನಾವು ಒಂದು ತೆಂಗಿನಕಾಯಿ ಪ್ರತಿಷ್ಠಾಪನೆ ಮಾಡುವಾಗ ಒಂದು 3 ಜನ 5 ಜನ ಮುತ್ತೈದೆಯರನ್ನ ನಿಮ್ಗೆ ಮನೆಯಲ್ಲಿ ಸೃಷ್ಟಿ ಮಾಡ್ಕೊಳಕ್ಕಾಗಲ್ವಾ? ಅದಕ್ಕೆ ಇದು ಆಲ್ಟರ್ನೇಟಿವ್ಸೇ ಇಲ್ವಾ? ಹಾಗಾದ್ರೆ ಮಾಡಿ, ಒಂದು ಮಣ್ಣಿನ ಮುದ್ದೆಯಲ್ಲಿ ಒಂದು 3 ಮೂರ್ತಿಯನ್ನ ಮಾಡಿ ಅವರನ್ನೇ ಮುತ್ತೈದೆ ಅಂತ ಹೇಳಿ ಕರೀರಿ. ಇವರು ಪಾರ್ವತಿ, ಇವರು ಲಕ್ಷ್ಮಿ, ಇವರು ಸರಸ್ವತಿ, ಅಥವಾ ಇವರು ಭದ್ರಕಾಳಿ, ಇವರು ಕಾಳಿ, ಇನ್ನೊಂದು ಯಾವುದೋ ಹೆಸರುಗಳನ್ನೆಲ್ಲ ಇಟ್ಬಿಟ್ಟು ಅವರನ್ನೇ ನೀವು ಮನ್ಸಾರೆ ಪೂಜೆ ಮಾಡಿ. ಯಾವ ಒಂದು ಪುರಾಣ ಗ್ರಂಥಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಧರ್ಮ ಗ್ರಂಥಗಳಲ್ಲಾಗಿರ್ಬೋದು, ಎಲ್ಲೂ ಕೂಡ ಇವ್ರು ಮಾಡಬಾರ್ದು ಅವ್ರು ಮಾಡಬಾರ್ದು, ದೇವ್ರು ಯಾವತ್ತೂ ಯಾವುದನ್ನು ಬೈಫಿಕೇಶನ್ ಮಾಡಿಲ್ಲ. ಭಕ್ತಿ ಒಂದೇ ಬೇಕಾಗಿರೋದು ದೇವ್ರಿಗೆ ಹೊರತು ನಿಮ್ಮ ಜಾತಿ, ನಿಮ್ಮ ಒಂದು ಏನ್ ಹೇಳ್ತೀವಿ ತಲೆಯಲ್ಲಿ ನೀವು ಹಾಕೊಂಡಿರುವಂತ ಯೋಚನೆಗಳು ಯಾವುದು ಮ್ಯಾಟರ್ ಆಗಲ್ಲ. ಅದಕ್ಕೆ ನಾನು ಹೇಳೋದು, ಅಥವಾ ದೊಡ್ಡವರು ಹೇಳಿರೋದು, ಸ್ವಲ್ಪ ಎಜುಕೇಶನ್ ಬೇಕು ಜನರಿಗೆ ಅಂತ. ಸೊ ಎಜುಕೇಶನ್ ಇಲ್ಲ ಅಂತಂದ್ರೆ ಹೀಗೆ ಆಗೋದು. ನಾವು ಇನ್ನೊಬ್ರಿಗೆ ಹರ್ಟ್ ಮಾಡ್ಕೊಂಡು ಅವ್ರು ನಮ್ಗೆ ಹರ್ಟ್ ಮಾಡ್ಕೊಂಡು ಈ ತರ ನಡೀತಾ ಇರುತ್ತೆ. ಚೂರು ಎಜುಕೇಶನ್ ಇದ್ರೆ ಯಾವ್ದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಏನ್ ಹೇಳ್ತೀವಿ ಅರಿವಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಐ ಹೋಪ್ ಅರ್ಶನ ಕುಂಕುಮಕ್ಕೆ ಏನ್ ಮಾಡೋದು, ಅವ್ರನ್ನ ಕರೆಯೋದು ಇವ್ರನ್ನ ಕರೆಯೋದು ಅನ್ನೋರಿಗೆ ಆನ್ಸರ್ ಸಿಕ್ಕಿದೆ ಅಂತ. ನಾನಂತೂ ಮನ್ಸಾರೆ ಮನೆಯಲ್ಲೇ ನಾನು ಒಂದು ನನ್ಗೆ ಏನೇನ್ ಬೇಕು ವ್ಯವಸ್ಥೆಗಳನ್ನ ಮಾಡ್ಕೊಂಡು, ಅಥವಾ ಒಂದು 3 ಫೋಟೋಸ್ ಇದ್ರೆ ಅವ್ರಿಗೆ ನಾನು ಅರ್ಶನ ಕುಂಕುಮನ ಅರ್ಪಿಸಿ ನನ್ನ ಜೀವನ, ನನ್ನ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನಾನಂತೂ ಪೂಜೆ ಮಾಡ್ತಾ ಇದ್ದೀನಿ. ಸೊ ನೀವೇನ್ ಮಾಡ್ತೀರಾ ಯೋಚನೆ ಮಾಡಿ. ಅಂಡ್ ಹಬ್ಬಗಳು ಮಾಡೋದು, ಪೂಜೆಗಳನ್ನ ಮಾಡೋದು, ಏನೋ ಕಾರ್ಯಗಳನ್ನ ನಾವು ಮನೇಲಿ ಮಾಡ್ತಾ ಇದೀವಿ ಅಂದ್ರೆ ಅದು ಇವತ್ತೊಂದು ದಿನದ ಕಥೆ ಅಲ್ಲ. ನಮ್ಮ ಮುಂದಿನ ಮಕ್ಕಳಿಗೂ ಮುಂದಿನ ಅವರ ಭವಿಷ್ಯಕ್ಕೆ ನಾವು ಅವ್ರಿಗೆ ಹಾಕೊಡ್ತಾ ಇರುವಂತಹ ಅಡಿಪಾಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮನ್ನ ನೋಡಿ ಅವ್ರು ಕಲಿಯುವಂಥದ್ದು ತುಂಬಾ ಇದೆ. ನೀವೇ ಹಬ್ಬದ ದಿನ ಹ್ಯಾಪ್ ಮೋರೆ ಹಾಕೊಂಡು ಅಯ್ಯೋ ನಮ್ಮನೇಲಿ ಮಾಡಂಗಿಲ್ಲ, ಅಯ್ಯೋ ಅವ್ರು ಕರೆದ್ರೆ ಬರಲ್ಲ, ಅದೇ ವಿಚಾರ ನಿಮ್ಮ ಮಕ್ಳಿಗೂ ತುಂಬ್ತಾ ಇದ್ದೀರಾ ಅಂತ ಆಯ್ತು ಹಂಗಾದ್ರೆ. ಸೊ ದಯವಿಟ್ಟು ಹಬ್ಬ ಅಂತ ಬಂದಾಗ ಹಸ್ಬೆಂಡ್ ಇದ್ದಾಗ ನೀವೆಷ್ಟು ಆಕ್ಟಿವ್ ಆಗಿ ಎಷ್ಟು ಖುಷಿಯಿಂದ ಮಾಡ್ತಿದ್ರು, ಅವ್ರಿದ್ದಾರೆ ಅಂತ ಫೀಲ್ ಮಾಡ್ಕೊಳ್ಳಿ. ಅವರ ಒಂದು ಅನುಪಸ್ಥಿತಿಲಿ ಅವರ ರೋಲನ್ನ ನೀವೇ ತಗೊಂಡು ಮಕ್ಕಳಿಗೆಲ್ಲ ಅವ್ರಿಗೆ ಆ ಒಂದು ಹಬ್ಬದ್ದು ಮಹತ್ವನೆಲ್ಲ ತಿಳಿಸ್ಕೊಟ್ಬಿಟ್ಟು ಹೊಸ ಬಟ್ಟೆ ಇದ್ರೆ ಹಾಕ್ಸಿ, ಇಲ್ಲ ಅಂತಂದ್ರೆ ಹಳೇದನ್ನೇ ವಾಶ್ ಮಾಡಿ ಹಾಕ್ಸಿ. ದಟ್ ಇಸ್ ಅಪ್ ಟು ಯು. ಯಾಕಂದ್ರೆ ಅದೆಲ್ಲ ನಮ್ಮ ಆಚರಣೆಗಳು. ನಮ್ಮ ಒಂದು ಶಕ್ತಿಗನುಸಾರ ನೀವು ಬ್ಲೌಸ್ ಪೀಸ್ನ ಇಟ್ಟು ಪೂಜೆ ಮಾಡ್ತಿರೋ, ಸ್ಯಾರಿ ತಂದು ಪೂಜೆ ಮಾಡ್ತಿರೋ, ಅಥವಾ ಹಾಗೆ ಕಳಶವನ್ನ ಇಟ್ಟು ನೀವು ಪೂಜೆ ಮಾಡ್ತಿರೋ ಮಾಡಿ. ಬಟ್ ಅಲ್ಟಿಮೇಟ್ ಆಗಿ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗ್ಬೇಕು, ನಿಮ್ಮ ಒಂದು ಮುಂದಿನ ಜೀವನಕ್ಕೆ ಒಂದು ದಾರಿ ಆಗ್ಬೇಕು, ಅಂಡ್ ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಈ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ರು ದಯವಿಟ್ಟು
ಸಮಾಜ ಅಂತ ನಾವು ಮಾಡ್ಕೊಂಡಿರೋದು ನಮ್ಮ ಖುಷಿಗೆ, ನಮ್ಮ ಸಂರಕ್ಷಣೆಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ತೀರಾ ಅತಿರೇಕವಾಗಿ ಹೋಗ್ತಾ ಇದೆ ಅಂದಾಗ, ಅಥವಾ ನಿಮ್ಮನ್ಗೆ ನೋವು ಮಾಡೋದೇ ಅವರ ಉದ್ದೇಶ ಆಗ್ತಾ ಇದೆ, ಅಥವಾ ನಮ್ಗೆ ಅವರು ಇನ್ ಕರೀತಾರೆ, ಯಾರೋ ಒಬ್ರು ಮೆಸೇಜ್ ಹಾಕಿದ್ರು, ಕಾಮೆಂಟ್ ಹಾಕಿದ್ರು, ಲಕ್ಷ್ಮಿ ಕೂರಿಸ್ತಾ ಇದೀವಿ, ನೀನು ಒಳಗಡೆ ಬರಬೇಡ, ನೀನ್ ಕಿಟಕಿಯಿಂದ ನೋಡ್ಕೊಂಡು ಹೋಗು ಅಂತ ಏನೋ ಹೇಳಿದ್ರಂತೆ. ಫಸ್ಟ್ ಆಫ್ ಆಲ್ ಅವ್ರಂಗ್ ಹೇಳಿದ ತಕ್ಷಣ, ನೀವು ಕರೀಲಿಲ್ಲ ಅಂದ್ರೂ ನಾನು ಬರೋದೂ ಇಲ್ಲ, ನನಗೆ ಈ ರೀತಿ ಮನಸ್ಥಿತಿ ಇರುವಂತವ್ರ ಮನೆಯಲ್ಲಿ ಒಬ್ರು ಲಕ್ಷ್ಮಿ ಇದ್ದಾರೆ ಅಂತಂದ್ರೆ ಅಂತವ್ರ ಮನೆಗೆ ನಾನು ಕಾಲು ಇಡೋದಿಲ್ಲ. ನನ್ನ ಮನಸ್ಸಲ್ಲಿ ನಾನೇನ್ ಪೂಜೆ ಮಾಡ್ತೀನಿ, ನಮ್ಮ ಮನೇಲಿ ಲಕ್ಷ್ಮೀ ದೇವ್ರು ಬರ್ತಾರೆ. ಯಾಕೆಂದ್ರೆ ದೇವ್ರುಗಳಿಗೆ ಎಲ್ಲೂ ಭೇದ ಭಾವ ಇಲ್ಲ. ಓ ಇವ್ರು ಮುತ್ತೈದೆ, ನಾನು ಅವ್ರ ಮನೆಗೆ ಹೋಗ್ಬೇಕು, ಓ ಇವ್ರು ವಿಧವೆ, ಇವ್ರ ಮನೆಗೆ ಹೋಗ್ಬಾರ್ದು ಅಂತ ಯಾವ ದೇವ್ರು ಕೂಡ ಮಾಡಲ್ಲ. ಐ ಥಿಂಕ್ ಅಲ್ಲಿ ಏನೋ ಲ್ಯಾಕ್ ಆಫ್ ಎಜುಕೇಶನ್ ಅಥವಾ ಅವ್ರಿಗೆ ನಾಲೆಡ್ಜ್ದು ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ತೀನಿ. ಅವ್ರು ಹೇಳಿದ್ದನ್ನ ನೀವು ಅಷ್ಟು ಮನ್ಸಿಗೆ ಹಾಕೊಂಡಿದ್ದೀರಾ ಅಂದ್ರೆ ಪ್ರಾಬ್ಲಮ್ ಇಸ್ ವಿತ್ ಯು ಫಸ್ಟ್. ಯಾರೋ ಒಂದು ಹೇಳಿದ ತಕ್ಷಣ ನಾವು ಮನಸ್ಸಿಗೆ ಹಾಕೊಂಡು ಬೇಜಾರು ಮಾಡ್ಕೋತಿದೀವಿ ಅಂದ್ರೆ ಹೇಳದವ್ರದ್ದು ಪ್ರಾಬ್ಲಮ್ ಅಲ್ಲ, ಕೇಳಿಸ್ಕೊಂಡು ಮನ್ಸೊಳಗೆ ತುಂಬಾ ಡೀಪ್ ಆಗಿ ತಗೊಂಡವ್ರದ್ದು ಪ್ರಾಬ್ಲಮ್ ಅದು. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್. ಕೇಳಿಸ್ಕೊಳ್ಳಿ, ಅವ್ರು ಹೇಳ್ತಾರ ಕೇಳಿಸ್ಕೊಳ್ಳಿ, ಹೌದಾ ಓಕೆ, ಆಮೇಲೆ ನಿಮ್ಗೆ ಹೇಳ್ಕೊಳ್ಳಿ, ನಾವೇನೋ ಬಂದ್ಬಿಡ್ತೀವಿ ಹೋಗ್ಬಿಡ್ತೀವಿ ಅಂತ. ಫಸ್ಟ್ ಆಫ್ ಆಲ್ ದೇವರ ಕಾನ್ಸೆಪ್ಟು, ಭಕ್ತಿ ಅನ್ನೋದು ಕಾನ್ಸೆಪ್ಟು ಸ್ವಲ್ಪ ಎಜುಕೇಶನ್ ಮಾಡಿದ್ರೆ ಗೊತ್ತಾಗತ್ತೆ, ಆಯ್ತಾ. ದೇವರಿಗೆ ನಿಜವಾದ ಭಕ್ತಿ ಬೇಕು. ನೀನು ಈಗ ನಾವ್ ಹೇಳಿದ್ವಿ, ಬೇಡರ ಕಣ್ಣಪ್ಪಂದು ಸ್ಟೋರಿ ಕೇಳಿದ್ದೀವಿ, ಅವ್ರು ಯಾವ ಜಾತಿಯವರು, ಬಟ್ ಅವರನ್ನ ಆ ಶಿವ ಅದು ಒಂದು ಕತೆ ಕೇಳ್ಬಿಟ್ರೆ ನಮ್ಗೆ ಎಷ್ಟು ಇದಾಗತ್ತಲ್ವಾ. ದೇವ್ರಿಗೆ ಇಲ್ದೇ ಇರೋ ಭೇದ ಭಾವ, ದೇವ್ರಿಗೆ ಇಲ್ದಿರುವಂತಹ ಕಟ್ಟುಪಾಡುಗಳು, ಇವರೇ ಐಡಿಯಾ ಇನ್ಸರ್ಟ್ ಮಾಡ್ತಾರೆ ದೇವ್ರ ಹತ್ರ. ಲಕ್ಷ್ಮಿ ನೀನು ಅವ್ರು ಬರ್ತಾರೆ, ಅವ್ರು ನೀನ್ ನೋಡ್ಬೇಡ, ನೀನ್ ಇವ್ರನ್ನ ಮಾತ್ರ ನೋಡು ಅಂತ. ಸೊ ಇಟ್ಸ್ ಆಲ್ ಅದು ಏನ್ ಹೇಳ್ತೀವಿ, ಹುಲು ಮಾನವರ ಒಂದು ಏನ್ ಹೇಳ್ತೀವಿ ಯಕಶ್ಚಿತ್ ಅಥವಾ ಕೆಳಗಡೆ ಯೋಚನೆಗಳು, ಚಿಕ್ಕ ಚಿಕ್ಕ ಯೋಚನೆಗಳು ಅಂತ ಹೇಳ್ತೀವಿ. ಅವ್ರಿಗೆ ಗೊತ್ತಿರಲ್ಲ ಅವ್ರ ಮನೇಲಿ ಫಸ್ಟ್ ಆಫ್ ಆಲ್ ಲಕ್ಷ್ಮಿ ಇರಲ್ಲ ಅಂತ. ಮೇ ಬಿ ಇವತ್ತು ಅವರ ಸ್ಥಿತಿ ಚೆನ್ನಾಗಿರ್ಬೋದು, ದಟ್ಸ್ ಓಕೆ, ಅವ್ರಿಗೆ ಇನ್ನಷ್ಟು ಒಳ್ಳೇದಾಗ್ಲಿ. ಬಟ್ ನಾನು ಹೇಳೋದು, ಮತ್ತೊಬ್ಬರ ಮನಸ್ಸನ್ನ ಆದಷ್ಟು ನೋವು ಮಾಡಕ್ ಹೋಗ್ಬೇಡಿ. ದಟ್ಸ್ ಫೈನ್, ನೀವು ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅವ್ರ ಹತ್ರ ಹೋಗಿ ಕರ್ದಂಗೂ ಆಗ್ಬೇಕು. ಬಟ್ ನೀವು ವಿಂಡೋ ಇಂದ ನೋಡಿ ಅಂತ ಸ್ಪೆಸಿಫೈ ಮಾಡ್ತಿರಲ್ಲ, ದಟ್ ಮೀನ್ಸ್ ಯುವರ್ ಇಂಟೆನ್ಷನ್ ಇಸ್ ಅವ್ರಿಗೆ ನೋವು ಮಾಡೋದು ಅಂತ. ಮನುಷ್ಯನ್ಗೆ ಫಸ್ಟ್ ಬೆಲೆ ಕೊಡಕ್ಕೆ ಪ್ರಯತ್ನ ಪಡಿ. ಇರೋದು 3 ದಿವಸ ಜೀವನ ಅಂತ ಹೇಳ್ತೀವಿ, ಹುಟ್ಟು ಸಾವು ಅದ್ರ ಮಧ್ಯದ ಒಂದು ದಿನಜಲ್ದಿ ಎಷ್ಟು ಆಟ ಆಡ್ತೀರಾ ಅಂತ ಒಂದೊಂದ್ಸಲ ಬಂದ್ಬಿಡುತ್ತೆ. ಸೊ ಎಲ್ಲ ಪೂರ್ವ ಸುಮಂಗಲಿಯರಿಗೂ, ಎಲ್ಲ ನನ್ನ ರೀತಿ ಜೀವನ ಮಾಡ್ತಾ ಇರುವಂತಹ ಒಂಟಿ ಗಟ್ಟಿಗಿತ್ತಿಯರು ಎಲ್ಲರಿಗೂ ನಾನು ಹೇಳೋದು, ವರಮಹಾಲಕ್ಷ್ಮಿ ಪೂಜೆ ಈ ವರ್ಷ ನೀವು ಮಾಡಬೇಕು. ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ಒಳ್ಳೇದಾಗಬೇಕು ಅಂತ ಹೇಳ್ತೀನಿ. ನಾನು ಮಾಡ್ತೀನಿ, ನೀವು ಮಾಡಿ. ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಮಾತಲ್ಲಿ ಯಾರಿಗಾದ್ರೂ ಬೇಜಾರಾಗುವಂಥದ್ದಿದ್ರೆ ಅಥವಾ ಹರ್ಟ್ ಆಗುವಂಥದ್ದಿದ್ರೆ ಐ ಆಮ್ ರಿಯಲಿ ಸಾರಿ. ಇಲ್ಲಿ ನಾನು ಏನೋ ಒಂದು ಮನಸ್ಸೊಳಗಡೆ ಯೋಚನೆ ಹಾಕೊಂಡು ಅಥವಾ ಸಮಾಜವನ್ನ ಹೆದರ್ಸಕ್ಕಾಗದೆ ಸ್ವಲ್ಪ ಅವರು ಕುಗ್ಗಿ ಜೀವನ ಮಾಡ್ತಾ ಇರೋಂತಹ ಎಷ್ಟೋ ಹೆಣ್ಮಕ್ಳಿಗೆ ಒಂದಷ್ಟು ಪುಷ್ ಕೊಡೋಣ ಅಥವಾ ಒಂದಷ್ಟು ಉತ್ತೇಜನ ಕೊಡೋಣ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ, ಬೇರೇನಿಲ್ಲ. ಯಾಕಂದ್ರೆ ನಮಗ್ ನಾವೇ ಆಗ್ಬೇಕು, ಹೆಣ್ಣಿಗೆ ಹೆಣ್ಣೆ ಆಗ್ಬೇಕು ಅಂತ ಹೇಳ್ತೀವಿ, ಆದ್ರೆ ಅದು ರಿವರ್ಸ್ ಕೇಸಲ್ಲಿ ನಡೀತಾ ಇದೆ. ದಟ್ಸ್ ಫೈನ್, ನೋ ಪ್ರಾಬ್ಲಮ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಈಗಲೇ ಹೇಳ್ತಾ ಇದ್ದೀನಿ. ತಯಾರಿ ಮಾಡ್ಕೊಳ್ಬೇಕು, ಮನೆ ಕ್ಲೀನ್ ಮಾಡಬೇಕು, ಅಂಡ್ ನಮ್ಗೇನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.